ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ವಾಸವಿ ಜಯಂತಿಗೆ ಮಾಡುವಂತಹ ತಂಬಿಟ್ಟನ್ನ ನಾನು ಮಾಡ್ತಿದ್ದೀನಿ. ದೀಪವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸಿಂಪಲ್ಲಾಗಿ ಮತ್ತು ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ದೇವರಿಗೆ ಆರತಿ ಮಾಡುವಂತಹ ತಂಬಿಟ್ಟನ್ನ ಈ ವಿಧಾನದಲ್ಲಿ ಟ್ರೈ ಮಾಡಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವಿಧಾನವನ್ನು ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ನೆನೆಸೋದಕ್ಕೆ ಹಾಕ್ಕೊಂಡಿದ್ದೆ. ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಆರೋದಕ್ಕೆ ಹಾಕ್ಕೊಳ್ಬೇಕು. ಇಲ್ಲ ಅಂದರೆ 5ರಿಂದ 6 ಅವರ್ ನೆನೆಸ್ಬಿಟ್ಟು ಈ ರೀತಿ ಒಂದು ಕಾಟನ್ ಬಟ್ಟೆಗೆ ಮೇಲೆ ನಾವು ಹಾಕ್ಕೊಳ್ಬೇಕು. ನೆರಳಲ್ಲೇ ನಾವು ಒಳಗಡೆನೆ ಒಣಗಿಸ್ಕೊಳ್ಬೇಕು, ಬಿಸಿಲಲ್ಲಿ ಹಾಕಬಾರ್ದು. ನೋಡಿ, ಈ ರೀತಿ ಕೈ ಆಡಿಸ್ಕೊಂಡು ನಾವು ಅದನ್ನು ಒಣಗಿಸ್ಕೊಳ್ಳೋಣ. 1-2 ಗಂಟೆಗಳ ಕಾಲ ಅದು ಒಣಗಿದ್ರೆ ಸಾಕು. ನೋಡಿ, ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಅಕ್ಕಿ ಒಣಗಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. 2 ಏಲಕ್ಕಿ ಕಾಯಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಿದ್ದೀನಿ. ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಹಿಟ್ಟಿನ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ವಿಧಾನದಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡೋದ್ರಿಂದ ತಂಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಜಲ್ರಿಯಲ್ಲಿ ನಾವು ಜಲಿಸ್ಕೊಳ್ಳೋಣ. ನೋಡಿ, ತರಿ ಇರೋದನ್ನೆಲ್ಲ ನಾನು ತೆಗಿತಿದ್ದೀನಿ. ನೀವು ನುಣ್ಣಗೆ ಗ್ರೈಂಡ್ ಆಗಿದ್ದರೆ ಹಾಗೇ ಹಾಕ್ಕೊಳ್ಬೋದು. ನೋಡಿ, ತರಿ ಇರೋದನ್ನೆಲ್ಲ ನಾವು ಈ ರೀತಿ ಜಲಿಸ್ಕೊಳ್ಬೇಕು. ಹಿಟ್ಟು ಮಾತ್ರ ನಾವು ತಗೊಳ್ಳೋಣ. ತರಿ ಅಂಥದ್ದನ್ನೆಲ್ಲ ನಾನು ತೆಗ್ದು ಇಟ್ಕೊಳ್ತಿದ್ದೀನಿ. ಹಿಟ್ಟು ಅದು ಒಣಗಬಾರ್ದು. ಈ ರೀತಿ ನಾವು ಪ್ರೆಸ್ ಮಾಡಿಕೊಂಡು ಒಂದು ಪ್ಲೇಟು ಅಥವಾ ಕಾಟನ್ ಕ್ಲಾತ್ ಇದ್ದರೆ ನಾವು ಅದನ್ನು ಮುಚ್ಚಿಬಿಟ್ಟು ಇಟ್ಕೊಳ್ಬೇಕು. ಹಿಟ್ಟು ಹಸಿಯಾಗೇ ಇರಬೇಕು. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಅಕ್ಕಿಯನ್ನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಕಡಲೆ ಬೀಜ ಫ್ರೈ ಆದ ನಂತರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. ನೋಡಿ, ನಾವು ಈಗ ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು. ಒಂದು 90% ಮಾತ್ರ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಹುರಿಗಡಲೆ ಮತ್ತು ಕಡಲೆ ಬೀಜದ ಪೌಡ್ರನ್ನು ಅಕ್ಕಿ ಹಿಟ್ಟಿನೊಂದಿಗೆ ನಾವು ಸೇರಿಸ್ಕೊಳ್ಬೇಕು. ಬರೀ ಅಕ್ಕಿಯಲ್ಲಿ ನಾವು ತಂಬಿಟ್ಟನ್ನ ಮಾಡ್ಕೊಳ್ಬೇಕಾದ್ರೆ ಕಡಲೆ ಪುಡಿ ಮತ್ತು ಹುರಿಗಡಲೆಯನ್ನು ಸ್ಕಿಪ್ ಮಾಡಿಕೊಂಡು ನಾವು ಮಾಡ್ಕೊಳ್ಬೋದು. ಈಗ 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತೀನಿ. ತುರಿದ್ಬಿಟ್ಟು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡಿದ ನಂತರ ಮತ್ತೆ ಹಿಟ್ಟನ್ನೆಲ್ಲ ನಾವು ಒಣಗದ ರೀತಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಇಲ್ಲ ಅಂದರೆ ಒಂದು ಪ್ಲೇಟ್ ಮುಚ್ಚಿ ನಾನು ಇಟ್ಕೊಳ್ತಿದ್ದೀನಿ. ಬೆಲ್ಲದ ಪಾಕ ಮಾಡೋವರೆಗೂ ಈ ರೀತಿ ಮುಚ್ಚಿಬಿಟ್ಟು ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಬೆಲ್ಲವನ್ನು ಹಾಕ್ಕೊಳ್ತೀನಿ. 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ಅಕ್ಕಿಯನ್ನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ನಾನು ತೋರಿಸ್ತೀನಿ. ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನೋಡಿ, ಬೆಲ್ಲ ಪಾಕವನ್ನು ಪೂರ್ತಿ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಕೈಗೆ ಅಂಟೋ ರೀತಿ ಇದ್ದರೆ ಸಾಕು. ಬೆಲ್ಲವನ್ನು ಈ ರೀತಿ ನೊರೆ ಬರೋವರೆಗೂ ನಾವು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಕರಗಿದ ನಂತರ ಈ ರೀತಿ ಸ್ವಲ್ಪ ಅಂಟೋ ರೀತಿ ಒಂದೆಳೆ ಪಾಕ ಈ ರೀತಿ ಅಂಟೋ ರೀತಿ ಬಂದರೆ ಸಾಕು. ಪೂರ್ತಿ ಗಟ್ಟಿ ಮಾಡ್ಕೊಳ್ಬಾರ್ದು. ನೋಡಿ, ಈಗ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಈಗ ಬೆಲ್ಲವನ್ನು ನಾವು ಶೋಧಿಸ್ಕೊಳ್ಬೇಕು. ಬೆಲ್ಲದಲ್ಲಿರುವಂತಹ ಡಸ್ಟು ಮಣ್ಣು ಏನಾದ್ರು ಇದ್ದರೆ ಈ ರೀತಿ ಸೋಸ್ಕೊಂಡ್ಬಿಟ್ಟು ನಾವು ತಗೊಳ್ಳೋಣ. ಈಗ ಬೆಲ್ಲದ ಪಾಕ ಬಿಸಿ ಇರುವಾಗಲೇ ನಾವು ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತಣ್ಣಗಾದ ನಂತರ ನಾವು ಮಿಕ್ಸ್ ಮಾಡ್ಕೊಳ್ಬಾರ್ದು. ಬೆಲ್ಲದ ಪಾಕ ಬಿಸಿ ಇರುವಾಗಲೇ ನಾವು ಬೇಗನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದ ಪಾಕವನ್ನು ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಹಾಕಕ್ಕೆ ಹೋಗಬಾರ್ದು. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಹಾಕ್ಬಿಟ್ರೆ ಅದು ತೆಳುವಾಗಿಬಿಡುತ್ತೆ. ಈ ರೀತಿ ನಾವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಕೈನಲ್ಲೇ ಚೆನ್ನಾಗಿ ಅದನ್ನು ನಾದ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ರುಚಿಯಾಗಿರುತ್ತೆ. ನೋಡಿ, ಈಗ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಹಿಟ್ಟನ್ನು ಚಪಾತಿ ಅದಕ್ಕೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ವಾಸವಿ ಜಯಂತಿ ಎಂದು ಆರ್ಯ ವೈಶ್ಯರಿಗೆ ಶ್ರೇಷ್ಠವಾದ ಆರತಿ ತಂಬಿಟ್ಟನ್ನು ಮಾಡಿಕೊಂಡು ದೇವರಿಗೆ ಆರತಿಯನ್ನು ಮಾಡ್ತಾರೆ. ಮಾಡುವವರು ಈ ವಿಧಾನದಲ್ಲಿ ಮಾಡಿ ಸಾಫ್ಟಾಗಿ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ನಾದ್ಕೊಂಡು 2 ಭಾಗಗಳನ್ನಾಗಿ ನಾನು ಮಾಡ್ಕೊಳ್ತೀನಿ. ನಾನಿಲ್ಲಿ 2 ದೀಪವನ್ನಾಗಿ ಮಾಡ್ಕೊಳ್ತಿದ್ದೀನಿ. ಈಗ ನಾವು ಚೆನ್ನಾಗಿ ನಾದ್ಕೊಂಡು ಒಂದು ತಟ್ಟೆನ ತೊಗೊಳ್ತಿದ್ದೀನಿ. ತಟ್ಟೆ ಅಥವಾ ಪ್ಲೇಟ್ ಯಾವುದಾದ್ರು ಇದ್ದರೆ ಈ ರೀತಿ ದೀಪವನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ದೀಪವನ್ನು ಈಗ ನಾವು ಮಾಡ್ಕೊಳ್ಳೋಣ. ನೋಡಿ, ನಾನು ಈ ರೀತಿಯಾಗಿ ನಾನು ದೀಪವನ್ನು ಮಾಡ್ಕೊಳ್ತಿದ್ದೀನಿ. ಬತ್ತಿಯನ್ನು ಇಡೋದಕ್ಕೆ ಈ ರೀತಿ ಹೋಲಾಗಿ ಮಾಡ್ಕೊಳ್ಳೋಣ.
ನೋಡಿ ನಮಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವಾಗಿ ನಾವು ಈ ರೀತಿ ಹೋಲಾಗಿ ಮಾಡಿಕೊಂಡು ನಾವು ಈ ರೀತಿ ದೀಪವನ್ನು ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಸಾಫ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ದೀಪವನ್ನು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ದೀಪವನ್ನು ನಾವು ಇದೇ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಆದ ನಂತರ ನಾವು ದೀಪವನ್ನು ಮಾಡ್ಕೊಳ್ಬೇಕು. ಇದೇ ರೀತಿ ದೀಪವನ್ನು ಮಾಡಿಕೊಂಡು ಮಧ್ಯಕ್ಕೆ ನಾವು ಬತ್ತಿಯನ್ನು ಇಡೋದಕ್ಕೆ ಇದಕ್ಕೂ ಸಹ ನಾನು ಹೋಲನ್ನು ಮಾಡ್ತಿದ್ದೀನಿ. ದೀಪದ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಾವು ಪಾಕವನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ತೀರಾ ತೆಳುವ ಬಿಟ್ಟರೆ ದೀಪ ಫುಲ್ ಅದು ಮೆತ್ತಗಾಗ್ಬಿಡುತ್ತೆ. ನಾವು ಪಾಕ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ ಈ ವಿಧಾನದಲ್ಲಿ ನಾನು ದೀಪವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಆರತಿ ತಟ್ಟೆಗೆ ನಾನು ಇಟ್ಕೊಳ್ತಿದ್ದೀನಿ. ಈಗ ಕುಂಕುಮವನ್ನು ಹಚ್ಕೊಂಡು ನಾವು ಈಗ ಪೂಜೆಗೆ ಯಾವ ರೀತಿ ಮಾಡ್ಕೊಳ್ತೀವೋ ಆ ರೀತಿ ಡೆಕೋರೇಷನ್ನ ಮಾಡ್ಕೊಳ್ಳೋಣ. ಅಕ್ಕಿಯನ್ನು ನೆನೆಸಿ ತಂಬಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋವರು, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅನ್ನೋವರು ನನ್ನ ಚಾನಲಲ್ಲಿ ಆಲ್ರೆಡಿ ದೀಪದ ಆರತಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ. ಮತ್ತು ನೆನೆಸಿರುವಂಥ ಅಕ್ಕಿಯಲ್ಲೇ ಯಾವ ರೀತಿ ತಂಬಿಟ್ಟನ್ನ ಮಾಡ್ಕೊಳ್ಳೋದು ಅಂತ ದೀಪದ ಆರತಿಯನ್ನು ಕೂಡ ನಾನು ಹಾಕಿದ್ದೀನಿ. ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ. ಈಗ ನಾವು ದೀಪಕ್ಕೆ ಕುಂಕುಮವನ್ನು ಇಟ್ಕೊಂಡು ಈಗ ನಾವು ತುಪ್ಪದ ಬತ್ತಿಯನ್ನು ಇಟ್ಕೊಳ್ಳೋಣ. ತುಪ್ಪ ಹಚ್ಚಿರುವಂತಹ ಬತ್ತಿಯನ್ನು ನಾನು ಇಟ್ಕೊಳ್ತಿದ್ದೀನಿ. ಈ ರೀತಿಯನ್ನು ಮಾಡಿಕೊಂಡು ನಾವು ದೇವರಿಗೆ ಆರತಿಯನ್ನು ನಾವು ಬೆಳಗಬಹುದು. ನೋಡಿ ಈ ವಿಧಾನದಲ್ಲಿ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೋಡಿ ಬತ್ತಿ ಎಲ್ಲ ಉರಿದ ನಂತರ ತಂಬಿಟ್ಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ ತುಂಬಾ ಸಾಫ್ಟಾಗಿರುವಂತಹ ತಂಬಿಟ್ಟನ್ನ ನಾನು ಮಾಡಿ ತೋರಿಸಿದ್ದೀನಿ. ನೀವೊಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ತಂಬಿಟ್ಟನ್ನು 2ರಿಂದ 3 ದಿನದವರೆಗೂ ಇಟ್ಕೊಂಡು ನಾವು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.